ದುಡ್ಡು ಡೆಪಾಸಿಟ್ ಮಾಡಿರೋದು ಜಾಯಿಂಟ್ ಅಕೌಂಟ್ ಅಲ್ಲಿ. ನಿಮ್ ಸಿಗ್ನೇಚರ್ ಇಲ್ಲದೆ ₹1 ಕೂಡ ತೆಗೆಯಕ್ಕಾಗಲ್ಲ ಅವ್ರಿಗೆ. ನೋಡಿ ಶಿವಕುಮಾರ್, ಇದೆಲ್ಲ ಅವರು ಒಳ್ಳೆಯವರು, ಬಿಸ್ನೆಸ್ ಎಥಿಕ್ಸ್ ಇರೋರು, ಆ ಥರದವ್ರಾದ್ರೆ ಮಾತಾಡ್ಬೋದಿತ್ತು. ಇವ್ರು ಎಂತವ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಷ್ಟು ದಿನ ನಮ್ ಜೊತೆನೆ ವರ್ಕ್ ಮಾಡ್ತಾ ಇದ್ದಾರಲ್ವಾ ಮೇಡಮ್? ಅವ್ರೇನೋ ನಮ್ ಜೊತೆ ವರ್ಕ್ ಮಾಡಿದ್ದಾರೆ, ಆದ್ರೆ ಇದುವರೆಗೂ ಫೈನಾನ್ಸ್ ವಿಷಯದಲ್ಲಿ ಅವರು ನಮ್ ಜೊತೆ ಇನ್ವಾಲ್ವ್ ಆಗಿಲ್ವಲ್ಲ. ಯಾಕೋ ಗೊತ್ತಿಲ್ಲ ಶಿವಕುಮಾರ್, ನನಗೆ ಈ ಬಸವರಾಜ್ ಮೇಲೆ ಡೌಟ್ ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ನನ್ನ ಪ್ರಕಾರ ಪರಿಸ್ಥಿತಿ ಕೈಮೀರಿ ಹೋಗಿಲ್ಲ ಅಂತ ಅನಿಸ್ತಿದೆ ಮೇಡಮ್. ನೀವು ಟೆನ್ಷನ್ ಮಾಡ್ಕೋಬಿಡಿ ಮೇಡಮ್, ಅವ್ರೆಲ್ಲೇ ಇದ್ರು ನಾನು ಹುಡುಕ್ತೀನಿ. ನೀವೇನೇ ಹೇಳಿದ್ರು ನನ್ನ ಒಳ ಮನ್ಸು ಎಲ್ಲೋ ನಾವು ಎಡವಿದೀವಿ ಅಂತಾನೆ ನನಗೆ ಹೇಳ್ತಾ ಇದೆ. ಇವತ್ತೊಂದಿನ ನೋಡೋಣ ಮೇಡಮ್. ಅವ್ರು ಸರಿಯಾಗಿ ಕಮ್ಯುನಿಕೇಶನ್ ಮಾಡಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಶೋಕ್ಗಿನ್ನೂ ಈ ವಿಷಯ ಗೊತ್ತಿಲ್ಲ, ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ ನಾನು? ಅದಕ್ಕಿಂತ ಹೆಚ್ಚಾಗಿ ಸಾವಿರಾರು ಜನ ನನ್ನ ನಂಬಿ ದುಡ್ಡು ಹಾಕಿದ್ದಾರೆ. ಅವ್ರ ನಂಬಿಕೆನ ಹೇಗ್ ಉಳಿಸ್ಕೊಳ್ಳಿ ನಾನು ಶಿವಕುಮಾರ್? ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ನಿಂತಿರೋದೆ ಅವ್ರಗಳ ನಂಬಿಕೆ ಮೇಲೆ. ಅದನ್ ಕಳ್ಕೊಂಡ್ರೆ ಹೇಗ್ ನಾವು ಬಿಸ್ನೆಸ್ ಮಾಡೋದು? ನನಗೆ ಸ್ವಲ್ಪ ಟೈಮ್ ಕೊಡಿ ಮೇಡಮ್. ಹೇಗಾದ್ರೂ ಮಾಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸರಿ ಶಿವಕುಮಾರ್, ಹಾಗೆ ಮಾಡಿ. ಓಕೆ ಮೇಡಮ್. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ನ ಓನರ್ ಶಿವಗಾಮಿ ಅವರು ಮಾಡಿರೋ ಮೋಸ ಬಯಲಿಗೆ ಬಂದಿದೆ. ಕೆಲವು ದಿನಗಳ ಹಿಂದೆ ನಮ್ಮ ವಾಹಿನಿಯಲ್ಲಿ ಈ ವಿಷಯದ ಬಗ್ಗೆ ನಾವೇ ಮಾತಾಡಿದ್ವಿ. ಶಿವಗಾಮಿ ಅವರು ಮಧ್ಯಮ ವರ್ಗದ ಜನರಿಗೆ ಮನೆ ಕಟ್ಟಿಕೊಡುವ ಪ್ರಾಜೆಕ್ಟ್ ತಂದಿದ್ದಾರೆ ಅಂತ. ಅವರು ಅದನ್ನ ಸೇವಾ ಮನೋಭಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ವಿ. ಆದರೆ ಅಮಾಯಕ ಜನರನ್ನ ಮೋಸ ಮಾಡೋ ಉದ್ದೇಶದಿಂದ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಇದೀಗ ತಿಳಿದು ಬಂದಿದೆ. ಈ ಸಮಾಜದಲ್ಲಿ ತಮಗಿರುವ ಒಳ್ಳೆ ಹೆಸರನ್ನ ಬಳಸಿ ಅಮಾಯಕರನ್ನು ಮೋಸ ಮಾಡುವ ಕೆಲಸ ಮಾಡಿದ್ದಾರೆ. ಜನರು ತಮ್ಮಲ್ಲಿದ್ದ ಒಡವೆ, ಉಳಿತಾಯ ಮಾಡಿದ್ದ ಹಣ ಹಾಗೂ ಸಣ್ಣ ಪುಟ್ಟ ಆಸ್ತಿಗಳನ್ನೂ ಮಾರಿ ಶಿವಗಾಮಿಗೆ ಪ್ರತಿಯೊಬ್ಬರು 75 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆ ಹಣವನ್ನು ಒಬ್ಬ ಪರೋಡಿ ಕೈಗೆ ಕೊಟ್ಟು ಅವನು ಫಾರಿನ್ಗೆ ಪರಾರಿಯಾಗೋ ಹಾಗೆ ಈ ಶಿವಗಾಮಿ ಮಾಡಿದ್ದಾಳೆ. ಪೊಲೀಸ್ ಇಲಾಖೆ ಮತ್ತು ಕೋರ್ಟ್ ಇದರಲ್ಲಿ ಮುತುವರ್ಜಿ ತೋರಿಸಿ ಅಮಾಯಕ ಜನರ ದುಡ್ಡನ್ನ ವಾಪಸ್ ಕೊಡಿಸ್ತಾರಾ ಇಲ್ವಾ ಅಂತ ಕಾದು ನೋಡ್ಬೇಕು.